ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಹೊಸ ವರ್ಷದ ಮೊದಲನೇ ದಿನನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಲಿ, ಹಾಗೆ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಈ ವರ್ಷದಲ್ಲಿ ಆಗಲಿ ಅಂತ ಕೇಳ್ಕೊತೀನಿ. ಸೊ ನನಗೂ ಕೂಡ ನಿಮಗೂ ಕೂಡ. ಆನಂತರ ಇವತ್ತು ಏನು ಬೆಳಗ್ಗೆನೇ ಅಂದರೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿಕೊಂಡೆ, ದೇವ್ರ ಸಾಮಾನೆಲ್ಲ ತೊಳೆದು. ಸಲ ನಾವೇನು ಮಾಡ್ತಿದ್ವಿ ಅಂತ ಅಂದರೆ ನೆನ್ನೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು ಕರೆಕ್ಟಾಗಿ 12 ಗಂಟೆಗೆ ದೀಪ ಹಚ್ಚಿ ಆನಂತರ ಕೇಕ್ ಕಟ್ ಮಾಡ್ತಿದ್ವಿ. ಸೊ ಈ ಸಲ ಆ ಥರ ಮಾಡಲಿಲ್ಲ. ಬೆಳಗ್ಗೆ ಎದ್ದೇ ದೇವ್ರ ಸಾಮಾನ ತೊಳ್ಕೊಂಡೆ. ಆನಂತರ ಚಿರು ಸ್ಕೂಲಲ್ಲಿ ಅಂದರೆ ಪೇರೆಂಟ್ಸ್ನ ಕರೆದಿದ್ರು. ಸೊ ಗೇಮ್ ಆಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಹೊಸ ವರ್ಷದ ದಿನ ಸ್ಪೋರ್ಟ್ಸ್ ಆಡಿಸ್ತಾರೆ, ಹಾಗಾಗಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ನನಗೆ ಹೋಸಲಿನೂ ಈ ಥರ ಆಟ ಆಡಿಸಿರೋದನ್ನ ಶೇರ್ ಮಾಡ್ಕೊಂಡಿದ್ದೆ. ಸೊ ಬೇರೆ ಬೇರೆ ಆಟಗಳನ್ನ ಆಡಿಸಿದ್ರು. ಈ ಸಲ ಅದೇ ಲೋಟದೊಳಗಡೆ ಬಲೂನ್ನ ಊದ್ಬಿಟ್ಟು ತೊಗೊಂಡೋಗಿ ಆ ಕಡೆ ಇಟ್ಬಿಟ್ಟು ಬರೋದು. ಸೊ ಒಂಥರ ಚೆನ್ನಾಗಿತ್ತು, ಒಂಥರ ಓವರ್ ಕಾನ್ಫಿಡೆನ್ಸ್ ಆಗಿದ್ವಿ ಅಂತ ಅನಿಸುತ್ತೆ ಫಸ್ಟ್ ರೌಂಡ್ ಅವರು. ಸೊ ಅದಾದಮೇಲೆ ಸೆಕೆಂಡ್ ರೌಂಡ್ ಅವರೆಲ್ಲ ಸ್ವಲ್ಪ ಒಂಥರ ಥಿಂಕಿಂಗೇ ಬೇರೆ ಇತ್ತು. ಬಟ್ ನಾವು ಫಸ್ಟ್ ರೌಂಡಲ್ಲಿ ನಿಂತಿರೋದ್ರಿಂದ ಜಸ್ಟ್ ಒಂದು ಲೋಟದಲ್ಲಿ ಮಿಸ್ ಆಯಿತು. ಸೊ ಹೋಸಲಿ ಅದೇ ಬಿಸ್ಕೆಟ್ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಫಸ್ಟ್ ಬಂದಿದ್ದೆ. ಸೊ ಈ ಸಲ ಏನೂ ಆಗಲಿಲ್ಲ. ಬಟ್ ನನ್ನ ಮಕ್ಕಳು ಚೆನ್ನಾಗಿ ಆಟ ಆಡಿದ್ರು. ಅವ್ರಿಗೆ ಒಂದೊಂದು ಜ್ಯೂಸ್ ಬಾಟ್ಲ್ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರಿಗೆ ಆಲ್ರೆಡಿ ಹೊಟ್ಟೆ ಹಸ್ದುಬಿಟ್ಟಿತ್ತು ಚೆನ್ನಾಗಿ. ಹಾಗಾಗಿ ಮನೆಗೆ ಬರ್ತಿದ್ದಂಗೆ ನನ್ನ ಹಸ್ಬೆಂಡು ಚಿಕನ್ ತಂದುಕೊಟ್ರು, ಚಿಕನ್ ತಿಂದ್ಕೊಂಡ್ವಿ. ನಂತರ ನೆಕ್ಸ್ಟ್ ಡೇ ಶುಕ್ರವಾರ, ನೆಕ್ಸ್ಟ್ ಡೇ ಅಲ್ಲ, ಸೊ ಶುಕ್ರವಾರ ಊರಿಗೆ ಹೋಗಿದ್ವಿ. ಅದೇ ವೈಕುಂಠ ಏಕಾದಶಿ ಇತ್ತಲ್ಲ, ಸೊ ಹಾಗಾಗಿ ಊರಲ್ಲಿ ಹೋಗಿ ವೈಕುಂಠ ಏಕಾದಶಿ ನಮ್ಮ ಚಿಕ್ಕ ತಿರುಪತಿ ಅಲ್ವಾ ಗಿಡದಲ್ಲಿರೋದು, ಸೊ ಅಲ್ಲಿಗೆ ಹೋಗಿ ಬಂದ್ವಿ. ಆನಂತರ ಅಲ್ಲಿಗೆ ಹೋಗಿದ್ದ ದಿವಸ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪುಟಾಣಿ ಗೂಡಲ್ಲಿ 3 ಮರಿ. ತುಂಬಾ ಚೆನ್ನಾಗಿತ್ತು. ನನಗೆ ಫಸ್ಟ್ ಟೈಮು ಎಷ್ಟು ಚಿಕ್ಕ ಚಿಕ್ಕ ಮರಿಗಳನ್ನ ಈ ಥರ ಗೂಡಲ್ಲಿ ನೋಡಿ ಒಂಥರ ಆಶ್ಚರ್ಯ ಆಗೋಯಿತು. ಏನು ಅಂದರೆ ಬೀನ್ಸ್ ಕಾಳು ಅಂತ ಬರುತ್ತಲ್ಲ, ಸೊ ಅದರ ಗಿಡ ಇದು. ನಾವು ಅದನ್ನ ಕಿತ್ಕೊಳ್ಳೋಕೆ ಹೇಳಿದ್ರು ಆಂಟಿ. ಕಿತ್ಕೋತಾ ಇದ್ವಿ, ಇನ್ನೇನು ಕಿತ್ತಾಯಿತು. ಸೊ ನಮ್ಮ ಅಕ್ಕ ನೋಡಿದಾಗ ಗೊತ್ತಾಗಿದೆ ಅವಳಿಗೆ. ಸೊ ಅದಕ್ಕೆ ಚಿನ್ನಿನ ಫೋನ್ ತೊಗೊಬಾ ಅಂತ ಅಂದೆ, ವೀಡಿಯೋ ಮಾಡ್ಕೊಳ್ಳೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ 3. ಐ ಥಿಂಕ್ ಅವು ಫುಲ್ಲು ಡೀಪ್ ಸ್ಲೀಪಿಗೆ ಹೊಂಟೋಗಿದೆ ಅಂತ ಅನಿಸುತ್ತೆ. ಸೊ ನಾನು ವೀಡಿಯೋದಲ್ಲೆಲ್ಲ ನೋಡಿರೋ ಪ್ರಕಾರ ಹಂಗೆ ಏನಾರು ಸೌಂಡ್ ಆದರೆ ಅಕ್ಕಿ ಮರಿಗಳೆಲ್ಲ ಬಾಯಿ ಬಿಡುತ್ತಲ್ವ, ಸೊ ಆ ಥರ ಏನೂ ಆಗಲಿಲ್ಲ. ಅಂದರೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಿತ್ತು ಅಂತ ಅನಿಸುತ್ತೆ ಅವು 3 ಮರಿಗಳು. ಅದಾದಮೇಲೆ ಕೊಟ್ಟಿಗೆ ಹಿಂದೆಗಡೆನೇ ಈ ಥರ ನೋಡಿ ಅಲೋವೆರಾ ಎಷ್ಟೊಂದಿದೆ ಅಂತ. ಸೊ ಚೆನ್ನಾಗಿ ಬೆಳೆದುಬಿಟ್ಟಿದೆ. ಅದಾದಮೇಲೆ ಊರಿಗೆ ಹೋಗೋಕ್ಕೆ ಪ್ಲ್ಯಾನ್ ಇತ್ತು, ಅಂದರೆ ಊರಿಂದ ಬರೋದಕ್ಕೆ ಪ್ಲ್ಯಾನ್ ಇತ್ತು. ಬಟ್ ಅಲ್ಲೇ ಒಂದಿನ ಉಳ್ಕೊಳ್ಳೋ ಹಾಗಾಯಿತು. ಸೊ ಹಾಗಾಗಿ ಈಗ ಎಲ್ಲ ಈರುಳ್ಳಿ ನೆಡೋದಕ್ಕೆ ಆಂಟಿಯವ್ರು ಬಿಡಿಸ್ತಾಯಿದ್ರು, ಅವರು ಬಿಡಿಸ್ಕೊಂಡು ಕೂತಿದ್ದಾರೆ. ನಾನು ಚಿನ್ನಿದು ಬಟ್ಟೆಗಳನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ. ನಮ್ಮ ಚಿನ್ನಿ ಅಂತೂ ಸೋಂಬೇರಿಯಪ್ಪ, ಇದರಲ್ಲೆಲ್ಲ ಇಲ್ಲ ಅವಳು. ಏನು ಮಡಚಿಟ್ಕೊಳ್ಳೋದು ಅದೆಲ್ಲ ಇಲ್ಲ, ಎಲ್ಲ ಕೊದ್ರೆ ಇಟ್ಬಿಡ್ತಾಳೆ. ಹಾಗಾಗಿ ಮಡಚಿಡೋಣ ಅಂತ ಮಡಚಿಡ್ತಿದ್ದೆ. ಇದು ಬಂದು ಟಿ ವಿ ಸೋಕೇಶು ದೊಡ್ಡದಾಗಿದೆ ಈ ಹಾಲಲ್ಲಿ, ಹಾಗಾಗಿ ಇದೇನು ಯೂಸ್ ಇಲ್ಲ. ಇವಳಿಗೆ ಅದಾರು ಅಟ್ಲೀಸ್ಟ್ ಕ್ಲೀನಾಗಿ ಇಟ್ಕೊಳ್ತಾಳೆ ಅಂತ ಅಂದ್ಬಿಟ್ಟು ಮಡಚಿಡ್ತಾ ಇದ್ದೆ. ನಮ್ಮ ಚಿಕ್ಕಪ್ಪ ಅದೇ ಅಂತಿದ್ರು, ನೀನು ಇವಾಗ ಮಡಚಿಟ್ಟು ಹೋಗ್ತೀಯಾ, ಅವಳು ಮತ್ತೆ ಅದನ್ನೇ ಮಾಡ್ತಾಳೆ ಅಂತ. ಸೊ ನಿಜವಾಗ್ಲೂ ಹಾಗೆ ಮಾಡ್ತಾಳೆ ಅವಳು. ಒಂದು 4-5 ಸಲ ಹಾಗೆ ಮಾಡಿದ್ದೀನಿ ನಾನು. ನಮ್ಮ ಅಕ್ಕೆಲ್ಲ ಜೋಡಿಸ್ಕೊಟ್ಬಿಟ್ಟು ಬರೋದು. ಅಣ್ಣ ತಂಗಿ ಇಬ್ಬರು ಕೂಡಿಸಿ ಕೆದ್ರಾಕ್ಬಿಡ್ತಿದ್ರು. ಬಟ್ ಏಮಂತ ಈಗ ಇಲ್ಲಿದ್ದಾನೆ, ಬಟ್ ಅವಳು ಒಬ್ಬಳಾರು ನೀಟಾಗಿ ಮಡಿಕೋತಾಳೆ ಅನ್ನೋ ಒಂದು ಹೋಪ್ ಮೇಲೆ ಮಡಚಿ ಇಡ್ತಾಯಿದ್ದೀನಿ ಕ್ಲೀನಾಗಿ. ಹಾಗೆ ಅವಳಿಗೆ ಹೊಸ ಡ್ರೆಸ್ಗಳೆಲ್ಲ ಬಂದಿತ್ತಲ್ಲ, ಸೊ ಅದನ್ನು ಕೂಡ ಹಾಗಾಗಿ ಹೇಗೆ ಬ್ಯಾಗಲ್ಲಿತ್ತು ಹಾಗಾಗಿ ಇಟ್ಬಿಟ್ಟಿದ್ಲು, ಅದನ್ನ ಇಟ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಎತ್ತಿಡೋಣ ಅಂತ ಅಂದ್ಬಿಟ್ಟು ಒಂದೊಂದು ಬ್ಯಾಗ್ಗೊಳಗೆ ಹೇಗಿತ್ತು ಅದಕ್ಕೆ ಹಾಕಿ, ಸೊ ಅದನ್ನ ಒಂದು ಕಾರ್ನರಲ್ಲಿ ಮಡಗ್ತಾ ಇದ್ದೀನಿ. ಎಲ್ಲ ತೋರಿಸು. ಚೆನ್ನಾಗೈತೆ ಡ್ರೆಸ್ಸು. ನನಗೆ ಗಿಫ್ಟಾಗಿ ಬಂದಿರೋದು ಇದು. ಗಿಫ್ಟು ಸೂಪರ್ ಚೆನ್ನಾಗಿದೆ. ಅಲ್ಲ ಎರಡ ಅಂತಂದೆ, ನಾವು ಒಂದೇ ಕುಯ್ತಾರ ಹೆಂಗ್ಕೊಂಡೆ. ಸುಮ್ಮನಿರಪ್ಪ. ಓ
ನಮ್ಮ ಮನೆಗೆ ಬಂದರೆ ನಾವೆಲ್ಲ ಹಾಳು ಮಾಡಿರೋ ಸರಿ ಮಾಡೋದೇ ನಮ್ಮ ಅಕ್ಕನ ಕೆಲಸ. ನಾನು ಏನು ನೀಟಾಗಿ ಇಟ್ಕೊಳ್ಳಲ್ಲ, ನಾನೇ ಹೇಳ್ತಾ ಇದ್ದೀನಿ. ಇದೇನೋ ತೂತಾಗ್ಬಿಟ್ಟದೆ, ಅದನ್ನ ಸರಿ ಮಾಡ್ತೀನಿ. ಹೋಲಿತ್ತು ಕನ್ನಡ ನೋಡಿಸಿ 2.5 ಪಾಠ ಬರಿಬೇಕು. ಏನು ಮಾಡೋಕ್ಕಾಗಲ್ಲ. ಉಳ್ಕೊಂಡಿದ್ದು ಯಾಕೆ ಅಂತಂದರೆ ನಾಟಿ ಕೋಳಿನ ಕೊಯ್ತೀನಿ ಇರಿ ಅಂತಂದರು. ಯಾಕೆ ಅಂತಂದರೆ ಸೊ ಆ ಊರಲ್ಲಿ ನಾಯಿ ಜಾಸ್ತಿ ಆಗಿಬಿಟ್ಟಿದೆ, ಸುಮ್ಮನೆ ನಾಯಿ ಹಿಡ್ಕೊಂಡು ತಿಂದು ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಬಂದಿದ್ದೀರಾ ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅಂದರು. ಸೊ ಹಾಗಾಗಿ ಎಲ್ಲರೂ ಹಾಗೆ ಉಳ್ಕೊಬಿಟ್ರು, ಒಬ್ಬೊಬ್ಬರೇ ಮನಸ್ಸು ಚೇಂಜ್ ಮಾಡಿದ್ರು. ಹಾಗಾಗಿ ಎಲ್ಲ ಉಳ್ಕೊಂಡು ನಂತರ ನಾಟಿ ಕೋಳಿನ ಕಟ್ ಮಾಡಿಸಿ ಹಾಗೆ ಫ್ರೈಗೆ ಬೇರೆ ಕೋಳಿನ ತಂದಿದ್ವಿ. ಅಂದರೆ ಜನ ಜಾಸ್ತಿ ಇದ್ದೀವಲ್ಲ, ಸೊ ಹಾಗಾಗಿ ಗ್ರೇವಿಗೆ ಸ್ವಲ್ಪ ತರಿಸಿದ್ವಿ ಬಾಯ್ಲರ್ ಕೋಳಿನ. ಸೊ ಅದನ್ನ ಒಂದು ಕಡೆ ಬಾಣಲಿಲಿ ಫ್ರೈ ಮಾಡ್ತಿದ್ದಾರೆ. ಅದು ತುಂಬ ಹೆವಿ ಆಗೋಯಿತು, ಚಿಕನ್ನೇ ತುಂಬ ತುಳುಕ್ತಾ ಇದೆ ಆ ಬಾಣಲಿಲಿ. ಆನಂತರ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಅಮ್ಮಂಗೂ ನನಗೂ ಸ್ವಲ್ಪ ಬೇಜಾರಾಯಿತು. ಏನು ಅಂದರೆ ನಾನು ಅಮ್ಮ ಕಿತ್ತಾಡ್ಬಿಟ್ವಿ. ಹಾಗಾಗಿ ಮುನ್ಸ್ಕೊಬಂದು ಮನ್ಗಿದ್ದೀನಿ ಇಲ್ಲಿ. ಬರ್ತದ ಅಕ್ಕ ಬಾ ಅಲ್ಲೇ ನಾಟಿಕೊಳ್ತದ ಬಾ ಬಾಳ ಹೇಳ್ದಷ್ಟು ಕೇಳಬೇಕು. ನಾನು ಹೇಳ್ತಿರೋದು ಆಂಟಿ ಅಮ್ಮ ಏನೋ ಮಾಡಿ ಬಾ ಏನಂದ್ಬಿಟ್ಲು ನೀನು ಬಾ ಬಾಯ್ಲೆ. ನಮ್ಮಮ್ಮ ಬಾಯಿಲೊಂದು ತಿನ್ಕೊಂಡು ಗೊತ್ತಿಲ್ಲ. ಇಲ್ಲಿ ದಿವ್ಯಾಕೋರು ಹೊಳ್ತಿದ್ದಾರೆ, ಅಲ್ಲಿ ಬುಟ್ಟಿಯಕೋರು ಏನೋ ತಿನ್ನಿಸ್ತಿದ್ದಾರೆ ಪಾಪುಗೆ. ನಮ್ಮ ಅಮ್ಮ ಅವರಲ್ಲ ಎಷ್ಟೊತ್ತು ಅಂತ ಮುನ್ಸ್ಕೊಂಡು ಮನಿಕೊಂಡ್ರೆ ನನಗೆ ಚಿಕನ್ ತಿನ್ನೋದಕ್ಕಾಗಲ್ಲ ಅಂತ ಅದಾದಮೇಲೆ ಎದ್ದು ಚಿಕನ್ನ ತಿಂತಾಯಿದ್ದೀನಿ. ನಮಗೆ ಈ ಥರ ಅರಿಶಿನ ಈರುಳ್ಳಿಯಲ್ಲಿ ಹಾಕಿ ಹುರಿದಿರೋ ಚಿಕನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸಾಂಬಾರಿಗಿಂತ ಅದು ಚೆನ್ನಾಗಿ ತಿನ್ಕೋತೀವಿ. ಅದಾದಮೇಲೆ ಊರಿಂದ ಬಂದಿರೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಚಿರು ಸ್ಕೂಲಲ್ಲಿ ಸಂಕ್ರಾಂತಿ ಫೆಸ್ಟಿವಲ್ನ ಆರ್ಗನೈಸ್ ಮಾಡಿದರು. ಸೊ ಅದನ್ನ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಹಾಗೆ ಒಂದಷ್ಟು ಡ್ಯಾನ್ಸು, ಒಂದು ಸ್ವಲ್ಪ ಹುಡುಗರು ಹಾಡಿದ್ರು ಮಕ್ಕಳು. ಅದನ್ನೆಲ್ಲ ಹಾಕೋದಕ್ಕಾಗಲ್ಲ, ಕಾಪಿರೈಟ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಹಾಗಾಗಿ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಹಾಗೆ ಹಾಕಿದ್ದೀನಿ. ಸೊ ಇದೆಲ್ಲ ನೋಡ್ತಾ ಇದ್ದರೆ ನನಗಂತೂ ನನ್ನ ಸ್ಕೂಲ್ ನೆನಪೇ ಆಗುತ್ತೆ. ನನಗೆ ನಿಜವಾಗ್ಲೂ ಸ್ಕೂಲ್ ಲೈಫು ರಿಟರ್ನ್ ಬಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಏಕೆಂದರೆ ಅಷ್ಟು ಚೆನ್ನಾಗಿತ್ತು. ಈ ಥರ ಎಲ್ಲ ನಾವು ಕೂಡ ಡ್ಯಾನ್ಸ್ ಎಲ್ಲ ಆಡ್ತಿದ್ವಿ. ಪ್ರತಿ ಡ್ಯಾನ್ಸ್ ಸೊ ಅದಾದಮೇಲೆ ನೋಡ್ತಾ ಇರೋದು ಸಂಕ್ರಾಂತಿ ಫೆಸ್ಟಿವಲ್ ಥೀಮಲ್ಲಿ ಅಂತ ನೋಡ್ತಾ ಇರ್ಬೋದು. ಥೀಮ್ ಅನ್ನೋದಕ್ಕಿಂತ ಹಬ್ಬ ಅದೇ ಅಲ್ವಾ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದರು. ಸೊ ಅಲ್ಲಿ ಸಣ್ಣ ಪುಟ್ಟ ವೀಡಿಯೋನ ಮಾಡಿಕೊಂಡು ಹಾಗೆ ನಮ್ಮ ಚಿರುದು ಬೆಳ್ಳಿದು ಅಂದರೆ ಚಿನ್ನದು ಅಂದರೆ ಪೂರ್ವಿತಂದು ಇಬ್ಬರದ್ದು ಫೋಟೋಗಳನ್ನ ತೆಕ್ಕೊಂಡು ಕರ್ಕೊಬಂದೆ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಹೇಗಿತ್ತು, ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಅಂತ ಕೇಳ್ತಾ, ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.